ಹಾಯ್, ಹಲೋ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನನ್ನ ಹೊಸ ಪ್ರಯತ್ನ ಬಿ ಬೆಟರ್ ದನ್ ಬಿಫೋರ್ ವಿತ್ ಅನಾಮಿಕಾ ಮೌನಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಾನು ವರ್ಕಿಂಗ್ ವುಮನ್, ಜೊತೆಗೆ ಇಬ್ರು ಕ್ಯೂಟ್ ಲಿಟಲ್ ಏಂಜಲ್ಸ್ ಮಕ್ಕಳಿದ್ದಾರೆ. ಜೊತೆಗೆ ಹೋಮ್ ಮೇಕರ್ ಕೂಡ ಹೌದು. ಹೆಣ್ಮಕ್ಳು ಅಂದಮೇಲೆ ವರ್ಕಿಂಗ್ ಜೊತೆಗೆ ಹೋಮ್ ಮೇಕಿಂಗ್ ಕೂಡ ಮಾಡಬೇಕು. ಇದರ ಜೊತೆಗೆ ನನ್ನ ಹಾಬೀಸ್ಗಳನ್ನು ಕೂಡ ನನ್ನ ಲೈಫ್ ಜೊತೆಗೆ ತಗೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡು ಹೊಸ ಹೊಸ ಪ್ರಯತ್ನಗಳನ್ನ ನಾನು ಮಾಡ್ತಾ ಇದ್ದೀನಿ. ಅದರಲ್ಲಿ ಈ ಚಾನಲ್ ಕೂಡ ಹೌದು. ಈ ಚಾನಲ್ನಲ್ಲಿ ಇದು ನನ್ನ ಮೊದಲನೇ ವಿಡಿಯೋ ಅಂದ ತಕ್ಷಣ ಇಂಟ್ರೊಡಕ್ಷನ್ ವಿಡಿಯೋ ಅಂತ ಸ್ಕಿಪ್ ಮಾಡಬೇಡಿ. ತುಂಬಾ ಇಂಪಾರ್ಟೆಂಟ್ ಟಿಪ್ ಕೂಡ ಒಂದು ಇದೆ ಈ ವಿಡಿಯೋ ಎಂಡಲ್ಲಿ. ಸೊ ಕೊನೆ ತನಕ ನೋಡಿ ವಿಡಿಯೋನ ಅಂತ ಕೇಳಕ್ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ನಾನು ಇನ್ನೊಂದು ಹೊಸ ಪ್ರಯತ್ನ, ಬರವಣಿಗೆ. ತುಂಬಾ ದಿನಗಳಿಂದ ಅಂದ್ರೆ ಹಾಬಿಯಾಗಿ ಜಸ್ಟ್ ಪೇಪರ್ ಮೇಲೆ ಬುಕ್ಕಲ್ಲಿ ಇರ್ತಿದ್ದ ನನ್ನ ಬರವಣಿಗೆಗಳು ಇವಾಗ ಸ್ವಲ್ಪ ಹೊರಗಿನ ಸೋಷಿಯಲ್ ಮೀಡಿಯಾ ಅಥವಾ ಹೊರಗಿನ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಕ್ಕೆ ರೆಡಿ ಆಗಿದೆ. ಸೊ ಅದು ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಜೊತೆಗೆ ಬುಕ್ ರೀಡಿಂಗ್ ನನಗೆ ತುಂಬಾ ಇಷ್ಟ. ಪುಸ್ತಕಗಳನ್ನ ಓದೋದು ಅಂತ ಅಂದ್ರೆ ನಾನು ಯಾವ್ಯಾವ ಬುಕ್ಗಳನ್ನ ಓದ್ತೀನಿ ಅನ್ನೋದ್ರ ಬಗ್ಗೆನೂ ಕೂಡ ಈ ಚಾನಲ್ ನಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ ಜೊತೆಗೆ ಚಾನಲ್ ನಲ್ಲಿ ನಿಮ್ಗೆ ಫಿಟ್ನೆಸ್ ರಿಲೇಟೆಡ್, ಹೆಲ್ತ್ ರಿಲೇಟೆಡ್, ಮತ್ತೆ ಜರ್ನಲಿಂಗ್, ಪ್ಲಾನಿಂಗ್ ರಿಲೇಟೆಡ್, ಮತ್ತೆ ನಾವು ನಮ್ಮ ಗೋಲ್ಸ್ಗಳನ್ನ ಅಚೀವ್ ಆಗೋದಕ್ಕೆ ನಾನು ಯಾವ್ಯಾವ ಸ್ಟೆಪ್ಗಳನ್ನ, ಚಾಲೆಂಜ್ಗಳನ್ನ ನಾನು ನನ್ನ ಲೈಫಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಈ ಚಾನಲ್ನ ಮುಖಾಂತರ. ಜೊತೆಗೆ ನಾನು ಇದ್ರ ಚಾನಲ್ನ ಸ್ಟಾರ್ಟ್ ಮಾಡಿರೋ ಮುಖ್ಯ ಉದ್ದೇಶ ಅಂತಂದ್ರೆ, ಹೆಸರೇ ಹೇಳ್ದಂಗೆ ಬಿ ಬೆಟರ್ ದನ್ ಬಿಫೋರ್ ಅಂತ. ನಾನು ಹಿಂದೆ ಹೇಗಿದ್ದೆ, ಈಗ ಈ ಕಂಡೀಷನ್ ಅಲ್ಲಿ ಇರೋದಕ್ಕೆ ಏನೇನು ಹ್ಯಾಬಿಟ್ಸ್ನಾಗ್ಲಿ, ಯಾವ್ಯಾವ ಐಡಿಯಾಸ್ನ ನಾನು ನನ್ನ ಲೈಫಲ್ಲಿ ಇನ್ಕಲ್ಕೇಟ್ ಮಾಡ್ಕೊಂಡಿದ್ದೀನಿ, ಇಂಟ್ರೊಡ್ಯೂಸ್ ಮಾಡಿಕೊಂಡು ಅದನ್ನ ಸಕ್ಸಸ್ ಕಂಡಿದ್ದೀನಿ. ಅದ್ರ ಬಗ್ಗೆ ಜೊತೆಗೆ ಇದಕ್ಕಿಂತ ಇನ್ನೂ ಬೆಟರ್ ಆಗೋದಕ್ಕೆ ನಾನು ಇನ್ನೂ ಏನೇನು ಮಾಡಬೇಕು ಅನ್ಕೊಂಡಿದ್ದೀನಿ ಅಥವಾ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ಈ ಚಾನಲ್ನಲ್ಲಿ ನಾನು ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಅದ್ರ ರಿಸಲ್ಟ್ ಕೂಡ ನಾನು ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಇದಿಷ್ಟು ಇಂಟ್ರೊಡಕ್ಷನ್ ಪಾರ್ಟ್ ಆಯ್ತು. ನಾನು ಅವಾಗಲೇ ಹೇಳ್ದಂಗೆ ಒಂದು ಇಂಪಾರ್ಟೆಂಟ್ ಮುಖ್ಯವಾದ ಟಿಪ್ ಅಂತ, ಒಂದು ಎಕ್ಸಸೈಸ್ ಅಂತಾನೆ ಹೇಳ್ಬೋದು. ಇದು ನಾನು ಮಾಡಿ ನಿಮ್ಗೆ ಇದನ್ನ ತಿಳಿಸ್ತಾ ಇರೋದು. ನಾವು ಜನರಲ್ ಆಗಿ ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಅಂತ ಇಡೀ ಪ್ರಪಂಚಕ್ಕೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ. ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕ್ತೀವಿ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಅಥವಾ ಎದುರುಗಡೆ ಯಾರು ಸಿಕ್ಕರೋ ಅವ್ರಿಗೆಲ್ಲರಿಗೂ ವಿಶ್ ಮಾಡ್ತೀವಿ. ಜೊತೆಗೆ ಯಾರಾದ್ರೂ ಅಪರೂಪಕ್ಕೆ ಸಿಕ್ಕರು ಅಥವಾ ಹೇಗಿದ್ದೀರಾ, ಜನರಲ್ ಆಗಿ ವಾರಕ್ಕೋ 10 ದಿನಕ್ಕೋ ಹಂಗೆ ಒಟ್ಟು ಯಾವಾಗ ಸಿಕ್ಕರು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಆರೋಗ್ಯ ಹೇಗಿದೆ ಅಂತೆಲ್ಲ ಕೇಳ್ತಿರ್ತೀವಿ. ಅಂದ್ರೆ ಅವ್ರೆಲ್ಲರದ್ದು ಜೊತೆಗೆ ಮುಖ್ಯವಾದ ಒಬ್ರು ಪರ್ಸನ್ನ ನೀವು ಖಂಡಿತ ಮಾತಾಡಿಸ್ಬೇಕು. ಅವ್ರು ಬೇರೆ ಯಾರು ಅಲ್ಲ, ನಿಮ್ಮೊಳಗಿನ ನೀವು ಅಂತ. ಅಂದ್ರೆ ಇವಾಗ ನಾವು ಬೇರೆಯವ್ರಿಗೆ ಮಾತಾಡಿಸ್ತೀವಿ ಅಥವಾ ಹೇಗಿದ್ದೀರಾ ಅಂತ ಕೇಳ್ತೀವಿ, ಅವ್ರು ನಮ್ಮನ್ನ ನೀವು ಚೆನ್ನಾಗಿದ್ದೀರಾ ಅಂತ ವಾಪಸ್ ಕೇಳ್ತಾರೆ. ಆದ್ರೆ ನಾವು ಅವರಿಗೆ ರಿಪ್ಲೈ ಏನಂತ ಕೊಡ್ತೀವಿ, ಹ್ಞೂ ಚೆನ್ನಾಗಿದ್ದೀವಿ ಅಂತ. ಅವ್ರು ನಮಗೆ ರಿಪ್ಲೈ ಏನಂತ ಕೊಡ್ತಾರೆ, ಹ್ಞೂ ಚೆನ್ನಾಗಿದ್ದೀವಿ ಅಂತ. ಆದ್ರೆ ನಿಜವಾಗ್ಲೂ ಅದು ಫಾರ್ಮಲ್ ಆಗ್ಬಿಟ್ಟಿದೆ ಹೇಗಿದ್ದೀರಾ ಏನು ಅನ್ನೋದು. ಆದ್ರೆ ನಿಜವಾಗ್ಲೂ ಆ ಕ್ವಶನ್ಗೆ ಎಷ್ಟು ಡೀಪ್ ಉತ್ತರಗಳನ್ನ ಹುಡುಕ್ಬಹುದು ನಾವು. ಹಾಗಾಗಿ ನಿಮ್ಮನ್ನ ನೀವು ಕ್ವಶನ್ ಮಾಡ್ಕೊಳ್ಬೇಕು, ಅದರ ಉತ್ತರಗಳು ಏನು ಅನ್ನೋದು ನಿಮ್ಗೆ ಸಿಗತ್ತೆ. ಈ ಆಕ್ಟಿವಿಟಿನ ಹೇಗ್ ಮಾಡೋದು ಅಂತಂದ್ರೆ, ಎಲ್ಲಾದ್ರೂ ಒಂದ್ ಕಡೆ ಕಾಮ್ ಆಗಿರೋ ಪ್ಲೇಸ್ ಅಲ್ಲಿ, ಯಾವುದೇ ಡಿಸ್ಟ್ರಾಕ್ಷನ್ ಇಲ್ದಲೆ, ಫೋನು, ಟಿವಿ, ಯಾವ ಸೌಂಡ್ ಇಲ್ದಲೆ, ಮಕ್ಕಳದ್ದು ಗೌಜು ಗದ್ದಲ ಅಥವಾ ಹೊರಗಡೆ ಪ್ರಪಂಚದ ಗೌಜು ಗದ್ದಲ ಯಾವುದು ಇಲ್ಲದೆ ಇರೋವಂಥದ್ದು ಪ್ಲೇಸ್ ಅಲ್ಲಿ ಕುತ್ಕೊಂಡು ಈ ಆಕ್ಟಿವಿಟಿನ ಮಾಡ್ಬೇಕು. ಇಲ್ಲ ನಮ್ಗೆ ಈ ತರ ಪ್ಲೇಸ್ ಸಿಗೋದಿಲ್ಲ, ಎಲ್ಲಾ ಕಡೆನೂ ಡಿಸ್ಟ್ರಾಕ್ಷನ್, ಎಲ್ಲಾ ಕಡೆನೂ ಗಲಾಟೆ ಅಂತ ಅನ್ಸಿದ್ರೆ, ನೀವು ರಾತ್ರಿ ಮಲ್ಕೊಳ್ಳುವಾಗ ಅಟ್ಲೀಸ್ಟ್ ಬೇರೆಯವರೆಲ್ಲ ಮಲಗಿರ್ತಾರೆ, ಅವಾಗ್ಲಾದ್ರೂ ನೀವು ಮಲ್ಕೊಳ್ಳುವಾಗಾದ್ರೂ ಇವಾಗ ಈ ಆಕ್ಟಿವಿಟಿನ ಮಾಡ್ಬೇಕು. ಏನ್ ಮಾಡ್ಬೇಕಂತಂದ್ರೆ, ಕುತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಕುತ್ಕೊಂಡು ಅಥವಾ ಮಲ್ಕೊಂಡು ಕಣ್ಣನ್ನ ಮುಚ್ಚಿ ಒಂದು 4-5 ಬಾರಿ ಡೀಪ್ ಆಗಿ ಉಸಿರು ತಗೊಂಡು ಬಿಡ್ಬೇಕು. ಅಂದ್ರೆ 4-5 ಬಾರಿ ದೀರ್ಘವಾಗಿ ಉಸಿರಾಟ ಮಾಡ್ಬೇಕು. ಈಗ ಡೀಪ್ ಬ್ರೀತ್ ಮಾಡೋದ್ರಿಂದ ನಮ್ಮ ಮನಸ್ಸು ಶಾಂತವಾಗುತ್ತೆ. ಎಷ್ಟೇ ಟೆನ್ಷನ್, ಗಾಬರಿ ಅವೆಲ್ಲ ಇದ್ರೂ ಕೂಡ ಅದರಿಂದೆಲ್ಲ ನಾವು ಆಚೆ ಬರ್ಬೋದು. ಈ ಆಕ್ಟಿವಿಟಿಲೂ ಕೂಡ ಅಷ್ಟೇ, ಒಂದು 4-5 ಸರಿ ಡೀಪ್ ಆಗಿ ಉಸಿರು ತಗೊಂಡು ಉಸಿರು ಬಿಟ್ಟ ನಂತರ ನಮ್ಮನ್ನ ನಾವು ಕ್ವಶನ್ ಮಾಡ್ಕೊಳ್ಳೋಣ. ಹೇಗಿದ್ಯಾ, ಚೆನ್ನಾಗಿದೆಯಾ, ಫೀಲ್ ಮಾಡ್ಕೊಂಡು ಪ್ರೀತಿಯಿಂದ ಕೇಳಬೇಕು. ನೀನ್ ಏನಾಗ್ಬೇಕು ಅಂತಿದ್ದೆ, ಇವಾಗ ಏನಾಗ್ಬಿಟ್ಟಿದ್ಯಾ ಅಥವಾ ಏನಾಗಿದ್ಯಾ, ನೀನ್ ಏನಾಗ್ಬೇಕು ಅನ್ಕೊಂಡಿದ್ದೆ ಅದನ್ನ ಅಚೀವ್ ಮಾಡಿದ್ಯಾ, ಮಾಡಿದ್ರೆ ಒಂದು ಅಪ್ರಿಸಿಯೇಷನ್. ನೀನ್ ಇಷ್ಟೆಲ್ಲ ಕಷ್ಟಗಳನ್ನ ಫೇಸ್ ಮಾಡಿ ಇನ್ನೂ ಸ್ಟ್ರಾಂಗ್ ಆಗಿ ಲೈಫ್ ನ ಲೀಡ್ ಮಾಡ್ತಾ ಇದೀಯಾ, ವೆರಿ ಗುಡ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನಿನಗೆ ಅಂತ ನಿಮ್ಮನ್ನ ನೀವು ಅಪ್ರಿಶಿಯೇಟ್ ಮಾಡ್ಕೊಳ್ಳಿ. ಅಥವಾ ನೀವೇನ್ ಅನ್ಕೊಂಡಿದ್ರು ಅದಾಗ್ಲಿಲ್ವಾ, ಇರ್ಲಿ ಬಿಡು, ನಿನ್ ಪ್ರಯತ್ನ ನೀನ್ ಮಾಡಿದೀಯಾ, ಮುಂದೆ ಏನೇನ್ ಮಾಡ್ಬೇಕು ಅದನ್ನ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಾಡಿದ್ರಾಯ್ತು. ಅಥವಾ ಅವಾಗಿಂದ ಏನೇನ್ ಮಿಸ್ಟೇಕ್ಸ್ ಇತ್ತು, ನಿಮ್ದು ಏನೇನ್ ತಪ್ಪು ಮಾಡಿದ್ದೆ ಅಂತ ನೀವು ಅನ್ಕೊಂಡಿದ್ರಿ ಅನ್ಸುತ್ತೆ, ಅದನ್ನೆಲ್ಲ ನೀವು ಕರೆಕ್ಟ್ ಮಾಡ್ಕೊಂಡು ಇನ್ನೊಂದು ಪ್ರಯತ್ನನ ನೀವು ಮಾಡ್ಬೇಕು. ಆತರ ನಮ್ಗೆ ನಾವೇ ಅಪ್ರಿಶಿಯೇಟ್ ಮಾಡ್ಕೊಳ್ಬೇಕು, ನಮ್ಮನ್ನ ನಾವು ಚೇರ್ ಅಪ್ ಕೂಡ ಮಾಡ್ಕೊಳ್ಬೇಕು. ಇದನ್ನ ನಾವು ಹೊರಗಿನಿಂದ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ.
ಕೆಲವರು ಖುಷಿಯಿಂದ ಅಪ್ರಿಷಿಯೇಟ್ ಮಾಡ್ತಾರೆ, ಕೆಲವರು ದ್ವೇಷದಿಂದನೂ ಇಂಡೈರೆಕ್ಟ್ ಆಗಿ ವ್ಯಂಗ್ಯವಾಗಿನೂ ಕೂಡ ಅಪ್ರಿಷಿಯೇಟ್ ಮಾಡೋರಿದ್ದಾರೆ. ಸೊ ಎಲ್ಲರಿಗಿಂತ ಇಂಪಾರ್ಟೆಂಟ್ ನಿಮ್ಮ ಅಪ್ರಿಸಿಯೇಷನ್ ನಿಮಗೆ ಮುಖ್ಯ. ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ, ನಿಮಗೆ ನೀವು ಧೈರ್ಯ ತುಂಬ್ಕೊಳ್ಳಿ, ನಿಮ್ಮನ್ನು ನೀವು ಮಾತಾಡಿಸಿ ನಿಮ್ಮ ಏನೇನು ಪ್ರಶ್ನೆಗಳಿದಾವೆ ಅದಕ್ಕೆ ನಿಮ್ಮಿಂದಾನೇ ನಿಮ್ಮ ಹತ್ರನೇ ಇರೋ ಉತ್ತರಗಳನ್ನ ನೀವು ಹುಡುಕೊಂಡು ನಿಮ್ಮ ಲೈಫ್ನ ನೀವು ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಆಕ್ಟಿವಿಟಿ ಬರೀ ಒಂದಿನಕ್ಕಷ್ಟೇ ಅಲ್ಲ, ನೀವು ಇದನ್ನು ದಿನಾ ರಾತ್ರಿನೂ ಮಾಡ್ಬೋದು. ರಾತ್ರಿ ಮಲ್ಕೊಂಡಾಗ ಎಲ್ಲ ಕೆಲಸಗಳು ಮುಗಿದ್ಮೇಲೆ ನೀವು ಮಲ್ಕೊಂಡು ರಿಲ್ಯಾಕ್ಸ್ ಮೋಡಲ್ಲಿ ಮಲ್ಕೊಂಡಾಗ ಅವತ್ತಿಂದು ದಿನದ್ದು ಏನೇನು ಮಾಡಬೇಕು ಅಂತಿದ್ದೆ ಅಥವಾ ಏನೇನು ಆಯಿತು, ಇದನ್ನ ನಾವು ಹೇಗೆ ರಿಯಾಕ್ಟ್ ಮಾಡ್ಬೋದಿತ್ತು ಅಥವಾ ನಾನು ಏನು ಮಾಡಿದೆ, ಅದರಿಂದ ಏನಾಯಿತು, ಅಥವಾ ನಾನು ಇಂತಿಂಥದ್ದನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನ ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ, ನಾಳೆ ಮಾಡಲೇಬೇಕು ಆ ಥರ. ಜೊತೆಗೆ ನನ್ನ ಬಿಗ್ ಗೋಲ್ಗೆ, ನನ್ನ ಪರ್ಪಸ್ ಏನಿದೆ, ನನ್ನ ಜೀವನದ ಗುರಿ ಏನಿದೆ, ಅದನ್ನ ನಾನು ಮುಟ್ಟೋದಕ್ಕೆ ಇವತ್ತು ಏನಾದರೂ ಒಂದು ಸ್ವಲ್ಪನಾದರೂ ನಾನು ಸ್ಟೆಪ್ ತಗೊಂಡ ಅನ್ನೋದ್ರ ಬಗ್ಗೆನೂ ಕೂಡ ನೀವು ಅಲ್ಲಿ ನಿಮ್ಮ ಜೊತೆಗೆ ನೀವು ಮಾತಾಡ್ಕೊಳ್ಬೇಕು. ಇದು ಆಕ್ಟಿವಿಟಿ ನೀವು ನಿಜವಾಗ್ಲೂ ಪ್ರೀತಿಯಿಂದ ಮಾಡಿದ್ದೇ ಆದರೆ, ತುಂಬ ಫೀಲ್ ಮಾಡ್ಕೊಂಡು ಮಾಡಿದ್ದೇ ಆದರೆ, ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಇಷ್ಟೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ, ಆದರೂ ನಾನು ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಕಷ್ಟಗಳನ್ನ ನೆನ್ಸ್ಕೊಂಡು ನೀವು ಕಣ್ಣಲ್ಲಿ ನೀರು ಬರ್ಬೋದು ನಿಮಗೆ. ಅಥವಾ ಪರವಾಗಿಲ್ಲ, ಎಷ್ಟೆಲ್ಲ ಕಷ್ಟಗಳಿದ್ರು ನಾನು ಏನೋ ಒಂದು ಅಚೀವ್ ಮಾಡಿದ್ದೀನಿ ಅಂತ ಖುಷಿಯಿಂದನೂ ಕೂಡ ನಿಮಗೆ ಕಣ್ಣಲ್ಲಿ ನೀರು ಬರ್ಬೋದು. ಹಾಗಾಗಿ ಈ ಆಕ್ಟಿವಿಟಿನ ಖಂಡಿತ ಮಾಡಿ ಅಂತ ಹೇಳ್ತಾ, ಇದರಿಂದ ನಿಮ್ಗೆ ಏನಾದ್ರು ಉಪಯೋಗ ಆಯಿತು, ಸ್ವಲ್ಪ ಏನಾದರೂ ಹೆಲ್ಪ್ ಆಯಿತು ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನಿಮ್ಗೆ ಇದ್ರ ಅವಶ್ಯಕತೆ ಯಾರಿಗಿದೆಯೋ ಅವರಿಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಚಾನಲ್ನಿಂದ ನಿಮ್ಗೆ ಏನಾದರೂ ವ್ಯಾಲ್ಯೂ ಆ್ಯಡ್ ಆಗುತ್ತೆ, ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅನ್ಸಿದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ಟುಡೇ. ದಿಸ್ ಈಸ್ ಅನಾಮಿಕಾ ಮೌನಿ ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.